ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ 16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ನಮ್ಮ ಹಳ್ಳಿ ನಮ್ಮ ಮಾತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ಇವತ್ತಿನ ಒಂದು ನಮ್ಮ ಹಳ್ಳಿಯ ನಮ್ಮ ಮಾತು ಇದರ ಚೌಕಟ್ಟುಗಳು ಏನು ನೋಡ್ಕೊಂಡು ಬರೋಣ ಬನ್ನಿ. ಆಯುಷ್ಮಾನ್ ಭಾರತ್ ಸ್ಕೀಮ್ನಲ್ಲಿ ಒಂದು ದೊಡ್ಡ ಕಳ್ಳತನ ಮಾಡೋದನ್ನ ಮಾಡಿ ಶಾಸಕರ ಹೆಸರು ಹಾಳು ಮಾಡುತ್ತಿರುವವರು ಯಾರು? ಬಡ ಜನರನ್ನು ಕಿತ್ತು ತಿನ್ನುತ್ತಿರುವ ಆಸ್ಪತ್ರೆ. ಬಡವರಿಗೆ ಇರುವ ಯೋಜನೆಯಲ್ಲಿ ಬಡವರಿಗೆ ಪ್ರವೇಶವಿಲ್ಲ. ಆಸ್ಪತ್ರೆ ಹಾಗೂ ಸರ್ಕಾರದ ನಡುವೆ ಸಾಮಾನ್ಯ ಬಡವ ಬಲಿಪಶು. ಆಚಾರ ಹೇಳುವವರೇ ಬದನೆಕಾಯಿ ತಿನ್ನುತ್ತಾರೆ ಎಂಬ ಮಾತು ಸತ್ಯ. ಮಣ್ಣು ತಿನ್ನೋ ಕೆಲಸ ಮಾಡಿ ಊರಿನ ಶಾಸಕರ ಹೆಸರು ಹೇಳುತ್ತಿರುವವರು ಯಾರು? ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಸುದ್ದಿಯಲ್ಲಿ ಅದು ತಮ್ಮ ಮನಸ್ಸಿನಲ್ಲಿ ಈ ಒಂದು ವಿಚಾರ ಬಂದಿರಲೇಬೇಕು. ಇದಕ್ಕೆ ನೇರ ಉತ್ತರಪ್ಪ ಅಂತಂದರೆ ಘಟಪ್ರಭಾ ಅಲ್ಲಿ ಆಸ್ಪತ್ರೆಗಳ ಒಂದು ಗೊಂಚಲಿದೆ. ಅಲ್ಲಿ ಏನಂತೀರ ನೀವು, ಬಡವರಿಗೆ ಹೆಲ್ಪ್ ಮಾಡಬೇಕು, ಬಡವರಿಗೆ ಫ್ರೀ ಆದಂತಹ ಚಿಕಿತ್ಸೆ ಸಿಗಬೇಕು ಅಂತ ಉನ್ನತ ವಿಚಾರಗಳಿಂದ ಮಠ ಮಾನ್ಯಗಳು ಮತ್ತು ಸೊಸೈಟಿಗಳು ಇಂಪ್ರೂವ್ಮೆಂಟ್ ಮಾಡಿ ಅವ್ರದ್ದೇ ಆದಂಥ ಕೋಆಪರೇಟಿವ್ ಆಸ್ಪತ್ರೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಆ ಆಸ್ಪತ್ರೆಗಳಲ್ಲಿ ಒಂದಾದ ಜೆಜಿಕೋ ಆಸ್ಪತ್ರೆ. ಈ ಜೆಜಿಕೋ ಆಸ್ಪತ್ರೆಯಲ್ಲಿ ನಡೀತಿರ್ತಕ್ಕಂಥ ಹಗರಣ ಏನು ಎಂಬ ಮಾತು ಇನ್ನೊಂದು ಪ್ರಶ್ನೆ ಕೇಳಲೇಬಹುದು ನನಗೆ. ಅಲ್ಲಿ ನಡೀತಿರ್ತಕ್ಕಂಥ ಹಗರಣ ಏನಪ್ಪ ಅಂತ ಅಂದರೆ, ಆಯುಷ್ಮಾನ್ ಭಾರತ್ ಸ್ಕೀಮ್ ಎಲ್ರಿಗೂ ಗುರ್ತಿದೆ ಸಾಮಾನ್ಯವಾಗಿ. ಇಲ್ಲಪ್ಪ ಇದರಲ್ಲಿ ಒಂದು 5 ಲಕ್ಷದವರೆಗೂ ಯಾವುದೇ ಆಪ್ರೇಷನ್ ಆಗಲಿ ಏನೇ ಆಗಲಿ ಫ್ರೀ ಆಗಿಬಿಡುತ್ತೆ, ಆಯುಷ್ಮಾನ್ ಭಾರತ್ ಕಾರ್ಡ್ ಆಗಿಬಿಟ್ರೆ ಫ್ರೀ ಆಗಿಬಿಡುತ್ತೆ ಅನ್ನುವಂತಹ ಮಾತು. ಇದು BPLನವ್ರಿಗೆ. APLನವ್ರಿಗಾದರೆ ಇಲ್ಲಪ್ಪ ಅದ್ರ ಕೋರಿಲೇಟೆಡ್ ನಾವು ಫೀಸನ್ನು ತುಂಬಿಬಿಟ್ರೆ, ಅಂದರೆ ಅದ್ರ ಸಮಸಮವಾಗಿ ಒಂದು ಏನಂತೀರ ನೀವು 50%, 60%, 70%, ಇಲ್ಲಪ್ಪ ಅಂದರೆ 25%, ಇನ್ನೂ ಅದು ರೋಗಕ್ಕೆ ತಕ್ಕಾಗೆ ಅದರದ್ದು ಫೀಸು ನಿಗದಿತವಾಗಿರುತ್ತೆ APLನವ್ರಿಗೆ. ಆಯುಷ್ಮಾನ್ ಭಾರತ್ ಸ್ಕೀಮ್, ಈ ಸ್ಕೀಮ್ ಅಡಿಯಲ್ಲಿ ಆಲ್ಮೋಸ್ಟ್ ಆಲು BPLನವ್ರಿಗೆ ಫ್ರೀಯಾಗಿ ಮಾಡಬೇಕು ಅನ್ನುವಂತಹ ಒಂದು ಉನ್ನತ ವಿಚಾರ ಭಾರತ ಸರ್ಕಾರ ಕೈಗೊಂಡಿರುವುದು. ಇದು ಎಲ್ಲರಿಗೂ ಗುರ್ತಿರುವಂತಹ ಮಾತು. ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಈ ಮಾತನ್ನು ಬಾರಿಯಾಗಿ ತಮ್ಮ ಪ್ರತಿಯೊಂದು ಚುನಾವಿ ರ್ಯಾಲಿಯಲ್ಲಿ ಹೇಳ್ತಾ ಹೋಗ್ತಿರ್ತಾರೆ. ಬಟ್ ವ್ಯಾನ್ ಇಟ್ ಕಮ್ಸ್ ಟು ದ ಗ್ರೌಂಡ್ ಲೆವೆಲ್, ಇದು ಗ್ರೌಂಡ್ ಲೆವೆಲ್ ಬಂದಾಗ ಸಮಸ್ಯೆ ಏನಾಗುತ್ತೆ ಅಂತ ಅಂದರೆ, ಸರ್ಕಾರ ಒಂದು ಫೀಸನ್ನು ನಿಗದಿ ಮಾಡಿರುತ್ತೆ. ಆ ಒಂದು ಫೀಸು ಪ್ರತಿಯೊಂದು ಏನಂತೀರ ನೀವು ಆಸ್ಪತ್ರೆಗಳಿಗೆ ಅದು ಒಗ್ಗೋದಿಲ್ಲ ಅನ್ನಂತಲೇ ಅವಾಗ ಏನು ಮಾಡಿಬಿಡ್ತಾರೆ, ಇಲ್ಲಪ್ಪ ನಮಗೆ ಸರ್ಕಾರ 80,000 ಬಿಲ್ ಆಗೈತೆ ಅಂತ ತಿಳ್ಕೊಳ್ಳಿ. ಇಲ್ಲಪ್ಪ ನಮಗೆ ಸರ್ಕಾರ 20,000 ಕೊಡುತ್ತೆ ಈ ಒಂದು ಪರ್ಟಿಕ್ಯುಲರ್ ರೋಗಕ್ಕೆ, ಇದೊಂದು ಪರ್ಟಿಕ್ಯುಲರ್ ಆಪ್ರೇಷನ್ಗೆ, ಯು ಹ್ಯಾವ್ ಟು ಪೇ 60,000 ಮೋರ್. ನೀವು 60,000 ಪೇ ಮಾಡಲೇಬೇಕು. 60,000 ನೀವು ಪೇ ಮಾಡದೆ ಹೋದರೆ ನೀವು ನಿಮ್ಮ ಪೇಷಂಟನ್ನು ಕರ್ಕೊಂಡು ನೀವು ಹೋಗ್ಬೋದು. ಜೀವ ಉಳಿಸ್ಕೊಳ್ಳೋದು ನೋಡ್ಕೋಬೇಕಾ, ಇಲ್ಲಪ್ಪ ಅಂತಂತಂದರೆ ದುಡ್ಡು ಮೋರೆ ನೋಡ್ಬೇಕಾ? ಎಲ್ಲರ ಮನಸ್ಸಲ್ಲಿ ಪ್ರಶ್ನೆ ಹುಟ್ಟೋದೇ ಇದು. ಸೊ ಅವಾಗ ಏನು ಮಾಡಿಬಿಡ್ತಾನೆ ಮನುಷ್ಯ, BPL ಅಂತಂದರೆ ಏನು, ಬಿಲೋ ಪಾವರ್ಟಿ ಲೈನ್. ಒಬ್ಬ ಮನುಷ್ಯ ಕೂಲಿಕಾರನಾಗಿ ಕೆಲಸ ಮಾಡ್ತಿದ್ದಾನಪ್ಪ ಅಂತಂತಂದರೆ ಅವನು ಬೆಳಗ್ಗಿಂದ ಸಾಯಂಕಾಲದವರೆಗೂ ದುಡಿದ್ರೆ 300, 350, ಇಲ್ಲಪ್ಪ ಅಂದರೆ 400 ಇಷ್ಟು ಅಮೌಂಟನ್ನು ತಗೊಂಡು ಅವ್ನು ಮನೆಗೆ ಹೋಗ್ತಾನೆ. 40,000 ಅಂತಂದರೆ ಎಷ್ಟಾಗತ್ತೆ ರೀ ಪಾಪ, ಎಷ್ಟು ತಿಂಗಳ ಕಮಾಯಿ ಅವನದು ಅಲ್ವಾ? ಸೊ ಇಷ್ಟೊಂದು ಕಮಾಯಿಯನ್ನು ಒಂದೇ ರೋಗದಲ್ಲಿ ಅವನು ಖರ್ಚು ಮಾಡಿಬಿಡ್ತಾನೆ. ಎಲ್ಲಿದಾದರೂ ಸಾಲ ತಂದಾದರೂ ಹಾಕ್ತಿರ್ತಾನೆ, ಹಾಕಲೇಬೇಕಲ್ಲ. ಆರೋಗ್ಯ ಉಳಿಬೇಕು, ಬದುಕಬೇಕು, ನನ್ನವರು ಬಾಳಬೇಕು, ನನ್ನ ಜೊತೆಗೆ ಇರಬೇಕು ಅಂತ ಹೇಳಿ ಎಲ್ಲಿದಾದರೂ ದುಡ್ಡನ್ನು ಅರೇಂಜ್ ಮಾಡ್ಕೊತಂದು ಹಾಕ್ಬಿಡ್ತಾನೆ. ಬಟ್ ಆ ಮನುಷ್ಯ ಅವನು ಕರೆಕ್ಟಾಗಿರುವಂಥ ಹಕ್ಕನ್ನು ಅವ್ನು ಸಿಗ್ತಾ ಇದೆಯಾ? ಆಯುಷ್ಮಾನ್ ಭಾರತ್ ಸ್ಕೀಮ್ ಅಡಿಯಲ್ಲಿ 5 ಲಕ್ಷದವರೆಗೂ ಯಾವುದೇ ಆಪ್ರೇಷನ್ ಆಗಲಿ ಏನೇ ಆಗಲಿ ಫ್ರೀ ಆಗಬೇಕು ಈ ಸ್ಕೀಮಲ್ಲಿ ಅನ್ನುವಂತಹ ಮಾತು ಕೂಡ ಐತೆ. ಬಟ್ ಅಲ್ಲಿ ಪ್ರತಿಯೊಂದು ರೋಗಕ್ಕೂ ಪ್ರತಿಯೊಂದು ಆಪ್ರೇಷನ್ಗೂ ನಾನು ಹೇಳಿದ್ನಲ್ಲ, ನಿಗದಿತವಾದಂಥ ಫೀಸ್ ಇರುತ್ತೆ. ಗೌರ್ಮೆಂಟ್ ಅವರು ಫಿಕ್ಸ್ ಮಾಡಿರ್ತಾರೆ, ಅಷ್ಟೇ ಫಂಡನ್ನು ರಿಲೀಸ್ ಮಾಡ್ತಾರೆ. ಇನ್ನು ಉಳಿಕಿದ ಫಂಡ್ಸನ್ನು ಏನು ಮಾಡಿಬಿಡ್ತಾರಪ್ಪ ಅಂತಂತಂದರೆ
ಇಲ್ಲಪ್ಪ ಇದು ಹೈ ಆಗಿದೆ, ಅದಾಗಿದೆ, ಇದಾಗಿದೆ. ಅದು ಸರ್ಕಾರದ್ದು ಮತ್ತು ಹಾಸ್ಪಿಟಲ್ದು ಮಧ್ಯದಲ್ಲಿರುವಂತಹ ಒಂದು ಸಂಘರ್ಷ. ಬಟ್ ಇದರ ಮಧ್ಯದಲ್ಲಿ ಸಿಕ್ಕಾಕೊಂಡು ಸಾಯೋದು ಒಬ್ಬ ಬಡ ಮನುಷ್ಯ. ಇದನ್ನೆಲ್ಲ ನಾವು ಇಟ್ಕೊಂಡು ಆಲ್ರೆಡಿ ಇದನ್ನು ನಾವು ಕೇಸ್ ಮಾಡಿದ್ದೀವಿ, ಹೌದಾ? ನಿಮ್ಗೆ ಹಿಂದಾದರೂ ಕೂಡ ಹೇಳಿದ್ವಿ, ನಾನು ಇನ್ನೊಬ್ಬರು ನಮ್ಮ ಸಹೋದ್ಯೋಗಿ ಕಿರಣ್ ಬಂಡಿವಡ್ಡರ್ ಅಂತ ಹೇಳಿ ಇದನ್ನೆಲ್ಲ ನಾವು ಕೇಸ್ ಮಾಡಿದ್ದೀವಿ. ಪ್ರಧಾನಿಗಳಿಗೆ ಹಾಕಿದ್ದೀವಿ, ಆಯುಷ್ಮಾನ್ ಭಾರತ್ ಸ್ಕೀಮ್ಗೆ ಹಾಕಿದ್ದೀವಿ, ಪ್ರೆಸಿಡೆಂಟ್ಗೆ ಹಾಕಿದ್ದೀವಿ, ಎಲ್ರಿಗೂ ಹಾಕಿದ್ದೀವಿ ಇದನ್ನು ನಾವು. ಬಟ್ ಆದರೂ ಕೂಡ ಇದೆಲ್ಲ ಹೋಗಿ ಲೆಟರ್ಗಳು ಬಿದ್ದಾದಮೇಲೂ ಕೂಡ ನಮ್ಮದು ಮೀಟಿಂಗ್ ಆಯಿತು. ಏನಂತೀರ ನೀವು, ಯೋಜನೆಯ ಆಯೋಗದ ಜೊತೆಗೆ ನಮ್ಮದು ಕೂಡ ಮೀಟಿಂಗ್ ಆಯಿತು. ಇದೆಲ್ಲ ಮೀಟಿಂಗ್ ಆದ ತಕ್ಷಣ ಅವ್ರಿಗೆ ಹೋಗಿ ಲೆಟರ್ಗಳು ಬಿದ್ದವು ಕೂಡ. ನಾವು ಯಾರ ಮೇಲೆ ಕಂಪ್ಲೇಂಟ್ ಮಾಡಿದ್ವೋ ಜೆಜಿಗೂ ಕೂಡ ಅದರಲ್ಲಿ ಒಂದು ಆಸ್ಪತ್ರೆ, ಆ ಆಸ್ಪತ್ರೆಯಲ್ಲಿ ಇನ್ನೂ ಆದ್ರೂ ಹೆಚ್ಚಿಗೆ ಅಮೌಂಟನ್ನು ಪಡಿತಾ ಇದ್ದಾರೆ ಅಂತ ಹೇಳಿ ಮತ್ತೆ ನಮಗೆ ಸುದ್ದಿ ಬಂದವು. ಮತ್ತು ನಮ್ಮ ಹತ್ರ ಸ್ಟಿಂಗ್ ಆಪ್ರೇಟೆಡ್ ವೀಡಿಯೋಸ್ಗಳು ಬಂದವು. ವಾಪಸ್ ಹೋಗಿ ಅಲ್ಲಿ ಕೇಳಿದಾಗ ಅವರೊಬ್ರು ಮಾತಂದರು. ಏನಂತ ಅಂತಂದರು ಅವ್ರ ಮ್ಯಾನೇಜರೇ, ಇಲ್ಲಪ್ಪ ಇದನ್ನು ನಾವು ಶಾಸಕರ ಹತ್ರ ಮಾತಾಡ್ತೀವಿ, ಸ್ವಾಮಿಗಳಿದ್ದವರು ಶಾಸಕರನ್ನು ಕೇಳ್ತೀವಿ, ಶಾಸಕರ ಹತ್ರ ಮಾತಾಡ್ತೀವಿ. ಅಲ್ಲ ಸರ್, ನೀವು ಮಾಡೋದು ಕೆಲಸ ನಿಮಗೆ ಪಾಪ ಶಾಸಕರನ್ನು ಏನಕ್ಕೆ ತಗೊಂಬರ್ತೀರ ಇದರ ಮಧ್ಯದಲ್ಲಿ? ಗೋಕಾಕ್ ಶಾಸಕರು ನಿಮಗೇನಾದರೂ ಇಂಥ ಕೆಲಸ ಮಾಡಿ ಅಂತ ಹೇಳ್ತಾರಾ? ಇಲ್ಲ. ನಾವು ಅವ್ರ ಪರವಾಗಿ, ಶಾಸಕರ ಪರವಾಗಿ ಕೇಳಿದಂತಹ ಮಾತು ಮತ್ತು ನೋಡಿದಂತಹ ಒಂದು ಸಂಗತಿಗಳೇನಪ್ಪ ಅಂತಂತಂದರೆ, ಸುಮಾರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಕಳೆದ 2 ದಶಕಗಳ ಕಾಲ ಆರಿಸಿ ಕಂಟಿನ್ಯೂಸ್ ಆಗಿ ಸೋಲಿಲ್ಲದ ಸರ್ದಾರ ಅನ್ನಿಸ್ಕೊಂಡಂತಹ ರಮೇಶ್ ಜಾರಕಿಹೊಳಿ ಅವರು ಇಂಥ ಕೆಲಸ ಮಾಡಿ ಅಂತ ಹೇಳ್ತಾರಾ? ಇಲ್ಲ. ಹಾಗೇನಾದರೂ ಮಾಡಿ ಅಂತ ಹೇಳಿದ್ರೆ ಜನ ಅವ್ರನ್ನ ತಿರಸ್ಕಾರ ಮಾಡಲ್ವಾ? ಮತ್ತು ಜನರಿಗಾಗಿಯೇ ಗೋಕಾಕ್ ಏನಂತೀರ ನೀವು, ಒಂದು ಹೆರಿಗೆ ಆಸ್ಪತ್ರೆ ಹೋಲ್ ಓವರ್ ಬೆಳಗಾವಿ ಜಿಲ್ಲೆಯಲ್ಲೇ ಆಲ್ಮೋಸ್ಟ್ ಎಲ್ಲರ ಬಾಯಲ್ಲಿ ಕೇಳೋದು, ಇಲ್ಲಪ್ಪ ಗೋಕಾಕ್ ಹೆರಿಗೆ ಆಸ್ಪತ್ರೆ ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್ಸ್ ಇನ್ ಬೆಳಗಾವಿ ಡಿಸ್ಟ್ರಿಕ್ಟ್ ಅಂತ ಕೇಳ್ತಾರೆ. ಬೆಳಗಾವಿ ಜಿಲ್ಲಾಸ್ಪತ್ರೆ ಬಿಟ್ಟ ತಕ್ಷಣ ಗೋಕಾಕದ್ದೇ ಹೆರಿಗೆ ಆಸ್ಪತ್ರೆ ಶ್ರೇಷ್ಠವಾದಂಥ ಆಸ್ಪತ್ರೆ ಅನ್ನುವಂತಹ ಮಾತುಗಳು ಕೂಡ ಬರುತ್ತೆ. ಇಂಥ ಒಳ್ಳೊಳ್ಳೆ ಕೆಲಸ ಮಾಡಿದಂತಹ ರಮೇಶ್ ಜಾರಕಿಹೊಳಿಯವರು ಶಾಸಕರು ಇವ್ರಿಗೆ ಈ ಪಾರ್ಟಿ ಕೆಲಸ ಮಾಡಿ ಅಂತ ಹೇಳ್ತಾರ, ನೀವು ಬಡವರನ್ನು ಕಿತ್ತು ತಿನ್ನಿ ಅಂತ ಹೇಳ್ತಾರ? ಮೊದಲೇದಾಗಿ ಅವ್ರ ಮ್ಯಾನೇಜರ್ ಅವರು ಏನು ಮಾತಾಡಿದ್ದಾರೆ ಅದನ್ನ ಕೇಳ್ಕೊಂಡು ಬರೋಣ ಬನ್ನಿ. ಸರ್ ಹೇಳ್ರಲ್ಲ. ನಮಸ್ಕಾರ ಸರ್. ನಮಸ್ಕಾರ. ಗುರುಗಳ ಜೋಡಿ ಮಾತಾಡಿದ್ವಿ. ಹ್ಞೂನ್ರಿ. ಅಲ್ರಿ, ಮತ್ತೆ ನೀವು ಸಾವುಕಾರ ಕಡೆ ಹೋಗ್ಕರತನಾಗತ್ತಿದ್ರಿ, ಶಾಸಕರ ಕಡೆ. ಹ್ಞೂನ್ರಿ. ಅದ್ರದ್ದೇನು ಮಾತಾಡಲಿಲ್ಲಲ್ಲ ಗುರುಗಳ, ನೀವು ಅಂದಿಲ್ಲ ತಂತಾರ್ರಿ ಅವರು. ಹೌದ್ರಿ, ಅಂದ್ರೆ ಅವ್ರ ಸಾವುಕಾರ ಭೇಟಿ ಆಗ್ತಾರ ತಂದ್ರ ಕೇಳಿ ಮಾಡ್ತಂದ್ರಿ. ಹಂಗಂದ್ರಿ ಈಗ ಯಾರ್ಯಾರು 1000 ಮಂದಿ 1000 ಮಾತಾಡ್ತಾರೋ, ನಮಗೇನ ಗುರ್ತಿಲ್ಲ ಮಾತಾ ಅಂತಂದ್ರು. ಸಾವುಕಾರ ಕಡೆ ಹೋಗ್ಕನ ತಂದವ್ರನ ಅವ್ರಲ್ಲ. ಹೌದು. ಅದಕ್ಕೆ ಲಾಸ್ಟಕ್ಕ ಇಲ್ಲ 1000 ಮಂದಿ 1000 ತರ ಮಾತಾಡ್ತಾರು, ಹಂಗಾತು ಹಿಂಗಾತು ಅಂತಂದ್ರು. ಸೊ ಅದಕ್ಕಾಗಿ ನಾ ಅಂದೆ, ಇಲ್ಲ ಮತ್ ನೀವು ನಿಮ್ಮ ಮ್ಯಾನೇಜರ್ ಅವ್ರ ಕೌಸಲ್ಗಿ ಗುರುಗಳ ಮುಂದ ಒಂದ್ ಮಾತು ಅಂದಿದ್ರಿ, ಸಾವುಕಾರ ಹತ್ರ ಮಾತಾಡ್ತಾರ ಅವ್ರು ಹಂಗ ಹಿಂಗ ಅಂತ ಹೇಳಿ ಅಂತಂದ್ರಿ, ಶಾಸಕರ ಹತ್ರ ಮಾತಾಡ್ತಾರ ಅಂತ ಹೇಳಿ. ಈಗ ಕೇಳಂತ್ಲೆ 1000 ಮಂದಿ 1000 ಅಂತಾರ್ರಿ. ನಾ ಅಂದೆ ಜವಾಬ್ದಾರಿಯುತ ಜವಾಬ್ದಾರಿಯುತ ನಿಮ್ ಮ್ಯಾನೇಜರ್ ಸಾಹೇಬ್ರ ಅಂದಾರ, ನೀವು ಸಾವುಕಾರಗಳ ಜೋಡಿ ಮಾತಾಡ್ತೀರ ಅಂತ ಹೇಳಿ. ಆಮೇಲೆ ಹೊಳ್ಳೆ ಈ ಮಾತನ್ನ ನಾ ಅಂದನ ಅಂತ ಹೇಳತ್ತಾರ ಅವ್ರ. ಸೊ ಅದಕ್ಕಾಗೆ ನಾ ನಿಮಗ್ ಕೇಳಿದೆ. ಇಲ್ಲ, ಅದನ್ನ ಎಕ್ಸಾಕ್ಟ್ ಆಗಿ ನೋಡ್ತು ನಾವ, ನೀವು ಅವೇನೇನ್ ಪ್ರೂಫ್ ಅದಾವು ನಮಗೂ ಕೊಡ್ರಿ, ನಾವು ಅದನ್ನ ಕುಲಂಕುಷವಾಗಿ ನೋಡ್ಕೋತೀವಿ ಹಂಗ ಹಿಂಗ ಅಂತಂದ್ರ. ಸೊ ಅದಕ್ಕಾಗಿ ಆಯ್ತ್ರಿ, ನೀವು ನೋಡ್ಕೊಳಕ್ರೆ ಈಗ ಸದ್ಯ ಹಿಂಗಂತೂ ನಡೆದೈತಿ, ಈಗ ಇದನ್ನ ನಾವು ಪಬ್ಲಿಷ್ ಹೊಡೆದ್ ಬಿಡ್ತು ಅಂತಂದೆ. ಕೇಳಿದ್ರ ವೀಕ್ಷಕರೇ, ಯಾವ ರೀತಿ ಅವ್ರ ಮ್ಯಾನೇಜರು ಈ ಒಂದು ಮಾತನ್ನ ಹೇಳಿದ್ರು ಅಂತ ಹೇಳಿ. ಮತ್ತೆ ಈ ಒಂದು ವಿಚಾರವನ್ನ ತೆಗೆದುಕೊಂಡು ನಾವು ಇವ್ರ ಹತ್ರ ಹೋದಾಗ, ಏನಂತೀರ ನೀವು, ಸ್ವಾಮಿಗಳ ಹತ್ರ ಹೋದಾಗ ಸ್ವಾಮಿಗಳು ಏನೇನು ಮಾತಾಡಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ. ನಾವಾಗಲೇ ಹೇಳಿದಾಗೆ ಆಯುಷ್ಮಾನ್ ಭಾರತ್ ಸ್ಕೀಮ್ನಲ್ಲಿ ಅದರದೇ ಆದಂತಹ ಒಂದು 5 ಲಕ್ಷದವರೆಗೂ ಫ್ರೀ ಇರುತ್ತೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಮಾತನ್ನು ಹೇಳ್ತಾನೆ ಇರ್ತಾರೆ, ತಮ್ಮ ಸಾಕಷ್ಟು ಭಾಷಣಗಳಲ್ಲಿ ಹೇಳ್ತಾ ಇರ್ತಾರೆ. ಬಟ್ ಹಾಸ್ಪಿಟಲ್ಗಳು ಏನು ಮಾಡುತ್ತವೆ, ಆಲ್ಮೋಸ್ಟ್ ಆಲು ಇಲ್ಲಪ್ಪ ಇದು ಅಮೌಂಟು ಕಡಿಮೆ ಬೀಳುತ್ತೆ ಅಂತ ಹೇಳಿ ಪೇಷಂಟ್ಗಳ ಕಡೆಯಿಂದ ಪೇಷಂಟ್ ಹತ್ರನೇ ಮತ್ತೆ ಇನ್ನೊಂದು ಸ್ವಲ್ಪ ಅಮೌಂಟನ್ನು ಚಾರ್ಜ್ ಮಾಡ್ತಾರೆ. ಅಂದರೆ ಇನ್ ದ ಸೆನ್ಸ್ ದ್ಯಾಟ್ ನಿಮಗೆ ಏನಂತೀರ ನೀವು, ಇದು ಆಪರೇಷನ್ ಆಗೈತೆ, ಇದ್ರ ಕಾಸ್ಟಿಂಗು 60,000 ಆಗುತ್ತೆ, 70,000 ಆಗುತ್ತೆ. ಬಟ್ ಗೌರ್ಮೆಂಟ್ ನಿಗದಿತ ಮಾಡಿದಂತಹ ಫೀ
ಏನಿಲ್ಲಪ್ಪ ಅಂತಂದ್ರೂ 40,000-50,000 ರೂಪಾಯಿ ಮಾತ್ರ ಅನ್ನುವಂತಹ ಮಾತುಗಳನ್ನು ಕೂಡ ಇಲ್ಲಿ ಬರುತ್ತೆ. ಎಕ್ಸ್ಟ್ರಾ ಅಮೌಂಟ್ ಏನಿರುತ್ತಲ್ಲ ಅದನ್ನ ಪೇಷಂಟ್ ಅವರೇ ತುಂಬಬೇಕು. ಸೊ ಇದೇ ಒಂದು ಸ್ಟಿಂಗ್ ಆಪರೇಷನ್ ಅನ್ನ ಜೆಜಿಕೋ ಆಸ್ಪತ್ರೆಯಲ್ಲಿ ನಡೆದಿತ್ತು. ಏನಂತಾರೆ ನೀವು ಪೇಷಂಟ್ಗಳ ಕಡೆಯಿಂದ ಒಂದು ಸ್ವಲ್ಪ ಜಾಸ್ತಿ ಅಮೌಂಟ್ ಅನ್ನ ತಗೊಂಡಿದ್ದಾರೆ, ಅದೆಲ್ಲ ಸ್ಟಿಂಗ್ ಆಪರೇಷನ್ ಬಂದೈತೆ. ಸೊ ಇದಕ್ಕೆ ಜವಾಬ್ದೇಹಿ ಯಾರು ಅಂತ ಹೇಳಿ ನಾವು ಜೆಜಿಕೋ ಹಾಸ್ಪಿಟಲ್ ಅಲ್ಲಿ ಕೇಳಿದಾಗ ಪೂಜ್ಯರು ಅನ್ನುವಂತಹ ಮಾತು ಕೂಡ ಬಂತು. ಸೊ ಪೂಜ್ಯರು ಇವತ್ತು ನಮ್ಮ ಜೊತೆಗಿದ್ದಾರೆ. ಗುರುಗಳೇ, ತಮಗೆ ಸ್ವಾಗತ. ಪ್ರಥಮವಾಗಿ ಹೇಳ್ಬೇಕಂತಂದ್ರೆ ಬಡವರಿಗೋಸ್ಕರ ಮಾಡಿದಂತಹ ಸ್ಕೀಮ್ ಅದು. ಈ ಸ್ಕೀಮ್ ಅಡಿಯಲ್ಲಿ 5 ಲಕ್ಷದವರೆಗೂ ಫ್ರೀ ಇರುತ್ತೆ. ಆದರೂ ಕೂಡ ಈ ರೋಗಕ್ಕೆ ಇಷ್ಟೇ ಚಾರ್ಜ್ ಅಪ್ಪ, ಇಷ್ಟೇ ಚಾರ್ಜು, ಎಕ್ಸ್ಟ್ರಾ ನೀವು ಚಾರ್ಜಸ್ ತುಂಬಬೇಕು ಅಂತಾರೆ. ಇದಕ್ಕೆ ಜೆಜಿಕೋನಲ್ಲಿ ಕೂಡ ಏನಂತಾರೆ, ನೀವು ಜವಾಬ್ದಾರಿಯುತ ವೈದ್ಯರು ಕೂಡ ಆ ಮಾತನ್ನ ಹೇಳ್ತಾರೆ. ಯು ಹ್ಯಾವ್ ಟು ಪೇ, ನೀವು ಅದನ್ನ ಪೇ ಮಾಡಲೇಬೇಕು ಅಂತ ಹೇಳಿ. ಮತ್ತು ಅದು ಕೂಡ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಲ್ಲ ಸರ್. ಅದು ನಿಮ್ಮ ಸಂಜ್ಞಾನಕ್ಕೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಅದು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡದೇನೆ ಕ್ಯಾಶ್ ತಗೊಂತಾರೆ. ಇದಕ್ಕೇನಂತೀರಾ ಸರ್ ನಾವು? ಜಗದ್ಗುರು ಗುರುಸಿದ್ದೇಶ್ವರ ಆಸ್ಪತ್ರೆ ಬಡವರಿಗೆ ಔಷಧೋಪಚಾರ ಮಾಡಬೇಕು, ಬಡವರಿಗೋಸ್ಕರವಾಗಿ ಕಟ್ಟಿದಂತ ಆಸ್ಪತ್ರೆ ಅದು ಗುರುಸಿದ್ದೇಶ್ವರ ಆಸ್ಪತ್ರೆ ಅಂತಕ್ಕಂಥದ್ದು. ಈಗ ಆಯುಷ್ಮಾನ್ ಭಾರತ ಇರಲಿ ಏನೇ ಇರಲಿ ಅದು ಸ್ಕೀಮ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಆಮೇಲೆ ಸ್ಕೀಮ್ ಪ್ರಕಾರವಾಗಿ ಅಲ್ಲಿ ಏನ್ ನಡೆದಿದೆ, ಏನ್ ಮಾಡಿದೆ ಅಂತಕ್ಕಂಥದ್ದನ್ನ ನೀವು ಹೇಳ್ತಾ ಇದ್ದೀರಿ. ಅದಕ್ಕೆ ಏನಾದ್ರು ನಮ್ಮಲ್ಲಿ ಹಂಗ್ ಮಿಸ್ಯೂಸ್ ಆಗಿದೆ ಅಥವಾ ಹಣ ತಗೊಂಡಿದ್ದಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದ್ರು ದಾಖಲೆಗಳಿವೆ ಸರ್? ದಾಖಲೆಗಳಿವೆ. ಅದನ್ನ ಇವಾಗ ಆಲ್ರೆಡಿ ಅಲ್ಲಲ್ಲ ಸರ್, ಇವಾಗ ಆಲ್ರೆಡಿ ಇದನ್ನ ನಾವು ಪ್ರೆಸಿಡೆಂಟ್ ಅವ್ರಿಗೆ, ಆಯುಷ್ಮಾನ್ ಭಾರತ್ ಸ್ಕೀಮ್ಗೆ, ಆಮೇಲೆ ಹೆಲ್ತ್ ಮಿನಿಸ್ಟರ್ಗೆ, ಯೂನಿಯನ್ ಹಾಗೂ ಸ್ಟೇಟು, ಚೀಫ್ ಮಿನಿಸ್ಟರ್ಗೆ, ಓಕೆನಾ ಸರ್, ಪ್ರತಿಯೊಬ್ಬರಿಗೂ ಕಂಪ್ಲೇಂಟ್ ಬರ್ದಿದ್ದೀವಿ. ಕಂಪ್ಲೇಂಟ್ ಬರೋದಾದ ತಕ್ಷಣ ಇಲ್ಲಿ ಲೆಟರ್ ಬಂದೈತೋ ಬಿಟ್ಟೈತೋ ನನಗೆ ಗೊತ್ತಿಲ್ಲ, ನಿಮ್ಮ ಆಸ್ಪತ್ರೆಗೆ ಬಂದೈತೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ಇಷ್ಟೆಲ್ಲ ಆದರೂ ಕೂಡ, ಇಷ್ಟೆಲ್ಲ ಕಂಪ್ಲೇಂಟ್ಗಳು ಹೋದ್ರೂ ಕೂಡ ಇನ್ನೂ ತಗೊಳ್ಳೋದು ಬಿಡ್ತಾ ಇಲ್ಲ. ಐ ಥಿಂಕ್ ಸೊ 1 ವೀಕ್ ಅಷ್ಟೇ ಮೊದಲೇ ಮತ್ತೆ ದುಡ್ಡು ತಗೊಂಡಿದ್ದಾರೆ. ಇದಕ್ಕೇನು ಹೇಳ್ತೀರಾ ನೀವು? ತಗೊಂಡಿದ್ದಾರೆ ಅನ್ನೋದಕ್ಕೆ ನಮಗೆ ದಾಖಲೆಗಳನ್ನು ತೋರಿಸ್ರಿ. ಇವಾಗ ನಾವೇ ಜವಾಬ್ದಾರಿ ನೋಡ್ತಾ ಇದೀವಿ. ಈಗ ಹಂಗೆ ತಗೊಂಡಿದ್ದಾರೆ ಅನ್ನೋದಕ್ಕೆ ನೀವು ದಾಖಲೆಗಳನ್ನು ತೆಗೆದುಕೊಂಡು ಬಂದು ತೋರಿಸಿದಾಗ ನಾವು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ನಾವು ಆಮೇಲೆ ನಿಮಗೆ ಉತ್ತರ ಕೊಡ್ತೀವಿ. ಏನು ತೊಂದರೆ ಏನಿಲ್ಲ. ಮೇಲ್ನವರಿಗೆ ನೀವು ಪತ್ರ ಬರೆದಿದ್ರು ಕೂಡ ಆ ಪತ್ರದ ಮಾಹಿತಿ ಬಂದಾಗ ನಾವು ಅದು ಇಲ್ಲಿ ಏನು ನಡೆದಿಲ್ಲ ಅನ್ನುವಂಥದ್ದನ್ನ ನಾವು ವಿಚಾರ ಮಾಡಿ ಆಮೇಲೆ ನಾವು ಸಂಬಂಧಪಟ್ಟವ್ರಿಗೆ ನಾವು ಭೇಟಿ ಆಗ್ತೀವಿ. ಏನು ತೊಂದರೆ ಇಲ್ಲ. ಸಂಬಂಧಪಟ್ಟವ್ರಿಗೆ ಭೇಟಿ ಆಗ್ತೀನಿ ಅಂತ ನೀವು ಹೇಳಿದ್ರಿ. ನೆನ್ನೆ ನಿಮ್ಮ ಒಬ್ರು ಸಿಬ್ಬಂದಿ ಅವರು ನಮ್ಮ ಆಫೀಸಿಗೆ ಬಂದು ಇಲ್ಲಪ್ಪ ಇದನ್ನು ಮಾತಾಡುವ ಹಾಗೆ ಹೀಗೆ ಅಂತ ಎಲ್ಲ ಕೇಳಿದ್ರು. ಆಮೇಲೆ ವಾಪಸ್ಸು ಸಾಯಂಕಾಲ ನಾನು ಹೇಳಿದೆ ಇಂಟರ್ವ್ಯೂಗೆ ಎಷ್ಟೊತ್ತಿಗೆ ಬರೋಣ, ಯಾವ ಗಂಟೆಗೆ ಸಿಗ್ತಾರೆ ಅಂತ ಕೇಳಿದಾಗ ಸಿಬ್ಬಂದಿಯವರು ಒಂದು ಮಾತಂದರು, ಇಲ್ಲ ಇಲ್ಲಿ ಏನಂತೀರ ನೀವು ಜನನಾಯಕರಾದಂತಹ ಅದೇ ರೀತಿ ಏನು ಸೋಲಿಲ್ಲದ ಸರದಾರ ಅನ್ನಿಸ್ಕೊಂಡಂತಹ ಶಾಸಕರ ಹತ್ರ ಗುರುಗಳು ಮಾತಾಡ್ತೀವಿ ಅಂತ ಹೇಳೋ ಮಾತು ಸರ್. ರೆಕಾರ್ಡಿಂಗ್ ಐತೆ, ಮಾತಾಡಿರ್ಬೋದು. ನೀವು ಮಾತಾಡಿದ್ದು ರೆಕಾರ್ಡಿಂಗ್ ಇಟ್ಕೊಳ್ರಿ, ಇಲ್ಲ ಅನ್ನಲ್ಲ. ನಮಗ ಶಾಸಕರದಾಗ್ಲಿ ಎಲ್ಲಾರ್ದು ನಮ್ದು ಜನನಾಯಕರ ಸಹಕಾರ ಇದ್ದಲ್ಲೇ ನಮ್ಮ ಅಲ್ಲಲ್ಲ ಸರ್, ಅವ್ರಿಗೂ ನಡೀತಾ ಇರುತ್ತೆ. ನಾನು ಅದನ್ನ ಹೇಳ್ತಾ ಇಲ್ಲ. ಇದು ಮಾತಾಡ್ತಾನ, ನೀವು ಬರೀ ನಿಮ್ದ ಹೇಳಿದ್ರೆ ನಮಗ್ ಮಾತಾಡ್ಲಿಕ್ಕೆ ಆಗಲ್ಲ. 2 ಕಡೆಯಿಂದ ಮಾತಾಡ್ರಿ. ನಾನು ಸಮಾಧಾನಲೇ ಹೇಳ್ತಾ ಇದ್ದೀನಿ. ಈಗ ನಮಗೆ ಎಲ್ಲಾ ಜನನಾಯಕರ ಸಹಕಾರ ಸಹಾಯ ಬೇಕೇ. ನಾವು ಈ ಸಲ ಪೀರಿಯಡ್ದಲ್ಲಿ ನಾವು ಬಂದಿರೋದು ಮೊದಲಿಂದ ಬಹಳ ವರ್ಷಗಳಿಂದ ಮಾಡ್ಕೊಂಡು ಬಂದಿರ್ತಕ್ಕಂತ ಸಮಿತಿ ಬೇರೆ ಇತ್ತು. ಈ ಸಲ ನಾವು ಆ ಸಮಿತಿಗೆ ಬಂದಿದ್ದೇವೆ. ಈಗ ನಮ್ಮನ್ನ ಗಮನಕ್ಕೆ ಇದ್ದಿಲ್ಲ, ನೀವು ಗಮನಕ್ಕೆ ತಂದಿದ್ದೀರಿ, ನಾವು ನೋಡ್ತೀವಿ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ನೀವು ಕಂಪ್ಲೇಂಟ್ ಮಾಡಿದ್ದೀರಾ. ಕಂಪ್ಲೇಂಟ್ ಮಾಡಿದ ಮೇಲೆ ಅದಕ್ಕೂ ಏನು ಪ್ರತಿ ಬರ್ತದೆ, ಅದಕ್ಕಾಗಿ ಪ್ರತಿಯಾಗಿ ನಾವು ಕೂಡ ವಿಚಾರ ಮಾಡ್ತೀವಿ. ನಮ್ಮ ಗಮನಕ್ಕಿಲ್ಲ. ಆಮೇಲೆ ನೀವು ಹೇಳಿದಂಗೆ ನಮ್ಮವ್ರು ಯಾರು ಸಿಬ್ಬಂದಿಯವ್ರು ಮಾತಾಡಿದ್ದಾರೆ ಬಿಟ್ಟಿದ್ದಾರೆ ಅನ್ನೋದು ಅದು ನನ್ನ ಗಮನ. ಗುರುಗಳೇ ಸೀದಾ ಒಂದೇ ಮಾತು ಹೇಳಿದ್ರು, ಇಲ್ಲ ನಾವು ಯಾವಾಗ ಬರೋಣ. ನಾನು ಕೇಳಿದೆ, ನೆನ್ನೆ ಕೇಳಿದೆ, ನಿಮ್ಮ ಸಿಬ್ಬಂದಿಯವರು ಮ್ಯಾನೇಜರ್ ಅವರು ಇದಾರಲ್ಲಿ ಆಸ್ಪತ್ರೆಯಲ್ಲಿ ಕೌಸಲ್ಗಿ ಅಂತ ಹೇಳಿ, ಅವರೊಂದು ಮಾತನ್ನ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ಇಲ್ಲ ಈ ಮಾತನ್ನ ನಾವು ಶಾಸಕರ ಹತ್ರ ಮಾತಾಡ್ತೀವಿ, ಶಾಸಕರ ಹತ್ರ ತಗೊಂಡ್ರಿ. ಅಲ್ಲಲ್ಲ ನೀವೇನೋ ಅಂದ್ರಂತ ಅವ್ರಿಗೆ, ಅವ್ರ ಆ ಮಾತನ್ನ ಅಂತಾರೆ. ಅಂದಿರ ಅಂತ ಹೇಳಿ ನನಗೂ ಹೇಳ್ಯಾರ. ಅದನ್ನ ನಾನು ಹೇಳಕ್ ಬರಂಗಿಲ್ಲ. ಹೇಳ್ರಲ್ರಿ ಸರ್, ಅದು ಈಗ ನೀವು ಮಾತಾಡಿದಂಗ ನಾವ್ ಮಾತಾಡಕ್ ಬರಂಗಿಲ್ಲ. ಅಲ್ಲ ಎದಕ್ ನಾವು 100 ಅಂದೇವಲ್ಲ ಸರ್, ನಾವು 100 ಅಂದೇವಲ್ಲ, ನಾವು ಮಾತಾಡ್ಲಿಕ್ಕೆ ಬರಲ್ಲ. ಏನ್ ವಿಷಯ ಐತೆ ಆ ವಿಷಯವನ್ನ ಅಲ್ಲ ಸರ್. ಇವಾಗ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂತಂದ್ರೆ, ಇದ್ರೊಳಗಡೆ ಇದ್ರ ಮಧ್ಯದಲ್ಲಿ ಏನೇ ರಾಡಿಗಳಾಗ್ಲಿ ಏನೇ ಆಗ್ಲಿ ಇದಾಗೋದು ಸೀದಾ ಆಸ್ಪತ್ರೆಯಲ್ಲಿ.
ಶಾಸಕರು ಹಂಗೇನಾದ್ರು ಇದ್ದಿತ್ತಪ್ಪ ಅಂತ ಅಲ್ಲಲ್ಲ ಸರ್ ಒಂದ್ ಸೆಕೆಂಡ್ ತರುವಂತ ಅವಶ್ಯಕತೆ ಅಲ್ಲಲ್ಲ ಈ ಮಾತಾಡ್ತಾ ಇದಾರೆ, ಅದಕ್ಕೆ ನಾವು ಕೇಳ್ತಾ ಇದೀವಿ. ರಾಡಿ ನಿಮ್ಮಲ್ಲಿ ಆಗಿರ್ಬೋದು, ನಮ್ಮಲ್ಲಿ ರಾಡಿ ಇಲ್ಲ. ಅಲ್ಲಲ್ಲ ನಿಮ್ಮವ್ರು ಮಾತಾಡಿರೋದು ರೆಕಾರ್ಡಿಂಗ್ ಐತೆ ಸರ್. ಸರಿಯಾಗಿ ಮಾತಾಡ್ರಿ, ಮಾತಾಡ್ತಾನ. ನೀವೆಲ್ಲೋ ಕಾಮನ್ ಮನುಷ್ಯ ಎಲ್ಲೋ ಹೋಗಿ ಮಾತಾಡಿದಂಗ ನನ್ನ ಹತ್ರ ಮಾತಾಡಬೇಡ. ಕಾಮನ್ ಮನುಷ್ಯರ ಹತ್ರ ನಾ ಏನ್ ಹೇಳತ್ತನೋ ನೀವೇನ್ ನಮಗೆ ಈಗ ಹೇಳ್ತಾ ಇದೀರಲ್ಲ ಅದ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ನೀವೇನ್ ಕಂಪ್ಲೇಂಟ್ ಮಾಡಿದಿರಲ್ಲ ಮಾಡ್ರಿ. ಮಾಡಿದ್ವಿ ಸರ್, ಅದನ್ನೇನು ಇಟ್ಕೊಂಡಿಲ್ಲ. ಆದ್ರೂ ಕೂಡ ಇನ್ನೂ ನಡೀತೈತೆ. ಅದಕ್ಕೆ ನಮ್ ಗಮನಕ್ಕೆ ಇದ್ದಿಲ್ಲ, ನಾವು ಗಮನಕ್ಕೆ ತಂದಿದ್ದೀರಿ. ನಾವು ವಿಚಾರ ಮಾಡ್ತೀವಿ. ನಮಗೂ ಕಾಲಾವಕಾಶ ಕೊಡ್ರಿ, ವಿಚಾರ ಮಾಡಿ. ಕಾಲಾವಕಾಶ ಸರ್ ಅಲ್ಲ ಸರ್, ಇದು ಎಕ್ಸಾಕ್ಟ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ನೋಡ್ರಿ ತಗೊಂಡಾರ ಅನ್ನೋದು ನೀವು ನಮ್ಗ ಈಗೇನ್ ಮೇಲ್ಗಡೆ ಪ್ರೂಫ್ ಕೊಟ್ಟಿದಿರಲ್ಲ, ಸಾಧ್ಯ ಆದ್ರೆ ನೀವು ನಮಗೂ ತೊಗೊಂಬಂದ್ ಕೊಡ್ರಿ. ಅದನ್ನ ನಾವು ವಿಚಾರ ಮಾಡ್ತೀವಿ. ನಮಗ್ ಗೊತ್ತಿಲ್ಲಾರ್ದಂಗೂ ನಡೆದಿರ್ಬೋದಲ್ಲ. ಈಗ ನಾವು ಹೋಗಿ ರೀಸೆಂಟ್ಲಿ ಸರ್ ಡೈರೆಕ್ಟ್ ಆಗಿ ಓಪನ್ ಆಗಿ ಮಾತಾಡ್ತಾರ. ಮಾತನ್ನ ಓಪನ್ ಆಗಿ ನೀವು ಇಷ್ಟೇ ಕೊಡ್ಬೇಕು. ಹಿಂದೆ ಯಾವ್ದೋ ಒಂದು ಆಪರೇಷನ್ ಆಗಿತ್ತು, ಅದಾಗಿಲ್ಲಪ್ಪ, ಮತ್ತೆ ಅದೇನೋ ಸ್ವಲ್ಪ ಇನ್ನೊಮ್ಮೆಗೆ ಬಂತದು. ಇನ್ನೊಮ್ಮಗೆ ಬಂದಾಗ ವಾಪಸ್ಸು 70,000 ಆಗಿತ್ತು ಆಲ್ರೆಡಿ. ಅದು ಮತ್ತೆ ಇನ್ನೊಮ್ಮೆನೋ 70,000 ಮಾಡಿದ್ರು ಅದಕ್ಕೆ. ಸೊ ಇಷ್ಟೆಲ್ಲ ಮಾಡಿದ್ರು ಕೂಡ ಸ್ಕೀಮಲ್ಲಿ ಕುಂತರೂ ಕೂಡ ಮತ್ತೇನಕ್ಕೆ ಎಕ್ಸ್ಟ್ರಾ ಚಾರ್ಜಸ್? ಈಗ ಅದು ನಮಗ್ ಗೊತ್ತಿಲ್ಲ. ಈಗ ಅದನ್ನ ನೀವು ಹೇಳಿದಿರಲ್ಲ, ನಾವು ವಿಚಾರ ಮಾಡ್ತೀವಿ. ಅದನ್ನು ವಿಚಾರ ಮಾಡಿ ನಾವು ಕೂಡ ಅದಕ್ಕೆ ಏನು ಸಂಬಂಧಪಟ್ಟಂಗ ನಾವು ತನಿಖೆ ಮಾಡಿ ಅದನ್ನು ನಾವು ವಿಚಾರಣೆ ಮಾಡಿ ಅವ್ರಿಗೆ ಏನು ಇದನ್ನ ಮಾಡ್ಬೇಕು ನಾವು ಮಾಡ್ತೀವಿ. ಅದ್ರ ಬಗ್ಗೆ ನಾ ಏನು ಇಲ್ಲ ಅನ್ನತ್ತಿಲ್ಲ. ನೀವೇನಾರ ಹೇಳಿದ್ದು ಸುಳ್ಳು ಅಥವಾ ಆಕ್ಷನ್ಸ್ ಏನ್ ತಗೋಬಹುದು ತಮ್ಮ ಕಡೆ ಅಂದ್ರೆ ಅದ ಅದನ್ನ ಏನಾರ ಸಾಬೀತಾದಂತ ಕಾಲದೊಳಗ ಸಾಬೀತಾಕವ್ರಿ ಅವನ್ ಸಾಬೀತಾಗಂಗಿಲ್ಲ ಅಂತ ಕೊಡ್ರಿ. ನಮಗೂ ದಾಖಲೆಗಳನ್ನ ಕೊಡ್ರಿ, ದಾಖಲೆಗಳನ್ನ ಕೊಡ್ರಿ. ನಾವು ಕೂಡ ಅದನ್ನ ವಿಚಾರ ಮಾಡಿ ಕೇಳ್ತೀವಿ. ವಿಚಾರ ಮಾಡಿ ಕೇಳಿ ನಂತರ ನಾವು ಮಾತಾಡ್ತೀವಿ ಅದ್ರ ಬಗ್ಗೆ. ನೀವೇ ಬರ್ರಿ ಒಳಗೆ ಕೇಳಕ್ ಬೇಕಾರ ಕೇಳಕ್ ನಾವು ಬರ್ತೀವಿ. ಇದನ್ ಬಿಟ್ಟು ಇದನ್ ಮಾಡಂಗಿಲ್ಲ ಇದ್ರೊಳಗ. ಸೊ ಇದು ಎಕ್ಸಾಕ್ಟ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಗುರುಗಳೇ, ಎಲ್ಲ ವೀಕ್ಷಕ ಗುರುಗಳು ಅವ್ರಿಗೆ ನಾನು ಏನ್ ಹೇಳ್ತಿದ್ದೀನಪ್ಪ ಅಂತಂದ್ರೆ, ಶಾಸಕರ ಮಾತು ಕರೆನೂ ಇರ್ಬೋದು ಸುಳ್ಳು ಇರ್ಬೋದು ಅನ್ನೋಂತಹ ಮಾತನ್ನ ಸರ್ನ ಹೇಳ್ತಿದ್ದಾರೆ, ಗುರುಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಶಾಸಕರ ಮುಂದೆ ಮಾತಾಡ್ತೀವಿ ಅನ್ನುವಂತಹ ಮಾತು ಕರೆನೂ ಇರ್ಬೋದು ಸುಳ್ಳು ಇರ್ಬೋದು ಅಂತ ನೀವೇನೋ ಹೇಳಿಕೆ ಕೊಟ್ಟಂಗಾಯ್ತು. ಅಂದ್ರೆ ಆ ಮಾತಿನ ಅರ್ಥ ಬಂದಂಗಾಯ್ತು. ಅಲ್ಲ ಸರ್, ಶಾಸಕರನ್ನ ನಾವು ಹೇಳದಿಲ್ಲ. ಹೇಳಿದ್ ಯಾರು ಸರ್? ಎಲ್ಲರದು ಸಹಕಾರ ಇರ್ತೈತೆ ಅಂತ ಹೇಳಿ ಶಾಸಕರ ಜೊತೆಗೆ ಮಾತಾಡ್ತೀವಿ ಅಂತಂದ್ರೆ ಶಾಸಕರ ಜೊತೆಗೆ ಮಾತಾಡ್ತೀವಿ ಮಾತಾಡ್ತೀನಿ ಅಂದಾರ. ನಿಮ್ ಕೌಸಲ್ಗಿ ಅವರು ಸೀದಾ ಈ ಮಾತು ಹೇಳಿದಾರೆ. 100 ಮಂದಿ 100 ಮಾತಾಡ್ಲಿ. ನಾ ಮಾತಾಡಿದೇನ? ಅಲ್ಲ, ನೀವು ಮಾತಾಡಿದ್ರಿ ಅಂತ ಅವ್ರು ಹೇಳ್ತಾರ. ನೀವು ಮಾತಾಡಿದಿನ ಅಂತ ಅವ್ರು ಹೇಳ್ತಾರ. 100 ಮಂದಿ 100 ಹೇಳ್ತಾರ. ನೀವು ಏನೇನೋ ಮಾತಾಡ್ರಿ ನನಗೆ ಹೇಳ್ಯಾರ. ನೋಡಿದ್ರಲ್ಲ ಗುರುಗಳೇ, ನೋಡಿದ್ರಲ್ಲ ವೀಕ್ಷಕರೇ, ಈ ಮಾತನ್ನ ಹೇಳ್ತಿದ್ದಾರೆ. ಯಾಕಪ್ಪ ಈ ಮಾತು ಕೇಳ್ತಿದೀವಿ ಅಂತ ಹೇಳಿದ್ರೆ, ಇವ್ರದೇ ಆದಂಥ ಎಂಪ್ಲಾಯಿಗಳು ಈ ಮಾತನ್ನ ಹೇಳ್ತಾರೆ. ಶಾಸಕರ ಹತ್ರ ಹೋಗೋಣ ಅಂತ ಮಾತನ್ನ ಹೇಳ್ತಾರೆ. ಆಮೇಲೆ ಶಾಸಕರ ಹತ್ರ ಇದನ್ನ ಮುಂದೆ ಒರೆಸ್ತೀವಿ ಅಂತ ಮಾತಾಡ್ತಾರೆ. ಬಟ್ ಆದರೂ ಕೂಡ ಆಗ್ತಿರುವಂತಹ ಅನ್ಯಾಯದ ಕುರಿತಾಗಿ ಯಾವುದೇ ರೀತಿಯಾದಂಥ ಸ್ಟ್ರಿಕ್ಟ್ ಆಕ್ಷನ್ಸ್ಗಳಿಲ್ಲ. ಸೊ ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ S60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ. ನೋಡೋದಲ್ಲ ವೀಕ್ಷಕರೇ, ಸ್ವಾಮೀಜಿ ಅವರು ಒಂದು ಮಾತನ್ನ ಹೇಳ್ತಾರೆ, ಅವ್ರ ಮ್ಯಾನೇಜರ್ ಅವರು ಒಂದು ಮಾತನ್ನ ಹೇಳ್ತಾರೆ. ಸ್ವಾಮೀಜಿ ಅವ್ರು ಏನಂತ ಹೇಳ್ತಾರೆ, ಇಲ್ಲಪ್ಪ ಸಾವಿರಾರು ಜನ ಸಾವಿರಾರು ರೀತಿ ಮಾತಾಡ್ತಾರೆ, ಇವಾಗ ನಿಮ್ಮ ಬದಲಾಗೇನೆ ಸಾವಿರಾರು ಮಾತಾಡ್ತಾರೆ, ಅದನ್ನೆಲ್ಲ ನಂಬ್ಕೋತ ಕೂರಕ್ಕಾಗತ್ತಾ ಅಂತ ಹೇಳಿ. ಬಟ್ ಅವ್ರ ಮ್ಯಾನೇಜರ್ ಅವರೇ ಹೇಳ್ತಾರೆ, ಇಲ್ಲಪ್ಪ ಸ್ವಾಮಿಗಳು ಹೇಳಿದಾಗಲೇ ನಾನು ಹೇಳಿರೋದು ಮಾತು ಅಂತ. ಇದರಲ್ಲಿ ಯಾರದ್ದು ಸತ್ಯ ಯಾರದ್ದು ಸುಳ್ಳು? ಈ ಪಾರ್ಟಿ ಮಾಡ್ತಾ ಹೋಗ್ಬಿಟ್ರೆ ಇಲ್ಲಿ ಸಾಮಾನ್ಯ ಜನತೆಯ ಪರಿಸ್ಥಿತಿ ಏನು? ಅಲ್ಟಿಮೇಟ್ ಆಗಿ ಪರಿಸ್ಥಿತಿಯನ್ನು ಅನುಭವಿಸುತ್ತಿರುವವರು ಬಡ ಜನರು. ಏನಕ್ಕಂತಂತಂದರೆ, ಯಾವುದೇ ಒಂದು ಆಸ್ಪತ್ರೆಗೆ ಹೋದರೆ ಇಲ್ಲಪ್ಪ ನಮ್ಮ ಮನೆಯವರಾಗಲಿ ನಾನಾಗಲಿ ಒಂದು ರೀತಿ ಕ್ಯೂರ್ ಆಗಿ ಇಲ್ಲಿಂದ ಹೊರಗೆ ಬರ್ತೀವಿ ಅನ್ನುವಂತಹ ಆಸೆಯನ್ನು ಇಟ್ಕೊಂಡು ಅವ್ರು ಹೋಗಿರ್ತಾರಲ್ಲಿ. ಬಟ್ ಆ ಆಸೆಗೆ ದುಡ್ಡು ಅನ್ನುವಂತಹ ಹರ್ಡಲ್ ಬರಬಾರ್ದು. ಆ ಒಂದು ಕಾರಣಕ್ಕಾಗಿಯೇ ಆಯುಷ್ಮಾನ್ ಭಾರತ ಅನ್ನುವಂತಹ ಒಂದು ಉನ್ನತ ಸ್ಕೀಮನ್ನು ಭಾರತ ಸರ್ಕಾರ ತೆಗೆದುಕೊಂಡು ಬಂದಿತ್ತು. ಬಟ್ ಆದರೂ ಕೂಡ ಅದರಲ್ಲಿ ಇವರು ಏನಂತೀರ ನೀವು, ಒಂದು ರಾಡಿಯನ್ನು ಹಿಡಿಸ್ತಾರೆ. ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಕರಿತೀವಿ ನಾವು ರಾಡಿ ಹಿಡಿಸೋದು. ಏನು ರಾಡಿ ಹಿಡಿಸ್ತಾರೆ ಇವರು? ಏನು ಒಂದು ಕೆಸರನ್ನ ಎರಿಸ್ತಾರೆ, ಏನು ಕೆಸರಾಟ ಮಾಡಿಬಿಡ್ತಾರೆ ಎಲ್ಲ. ಅಂದರೆ ಇಲ್ಲಪ್ಪ ನಮಗೆ ಇಷ್ಟೇ ಬರೋದಪ್ಪ, ನಿಮಗೆ ಇದ್ರ ಮೇಲೆ ದುಡ್ಡು ಕೊಟ್ಟು ಮಾಡಿಸ್ಕೋಬೇಕಾದ್ರೆ ಮಾಡಿಸ್ಕೊಳ್ಳಿಲ್ಲ ಅಂದರೆ ಹೊರಟೋಗಿ. ಇವೆಲ್ಲ ನಿಮಗೆ ಪಕ್ಕದಲ್ಲೇ ಆಗ್ತಾನೆ ಇದ್ದೀವಿ, ಆ ಸ್ಟಿಂಗ್ ಆಪ್ರೇಟೆಡ್ ಆಗಿದ್ದು. ಅದರ ಜೊತೆಗೆ ಸ್ವಾಮಿಗಳ ಒಂದು ಪ್ರತಿಕ್ರಿಯೆಗಳು ಕೂಡ ಕೊಟ್ಟಿದ್ದೀವಿ ನಾವು ನಿಮಗೆ. ಇವೆಲ್ಲ ಇದ್ದರೂ ಕೂಡ ಸರ್ಕಾರ ಇವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ಏನು ತಗೊಬೇಕು? ನಮ್ಮ ಡಿಮಾಂಡ್ ಇಂಥ ಆಸ್ಪತ್ರೆಗಳು ಬಂದಾಗಬೇಕು. ಇಂಥ ಆಸ್ಪತ್ರೆಗಳು ಮತ್ತೆ ಏನಂತೀರ ನೀವು, ಸಾಮಾನ್ಯ ಜನರನ್ನು ಸುಲಿಗೆ ಮಾಡಬಾರ್ದು. ಇದು S60ನ ಡಿಮಾಂಡ್.
ಅದೇ ರೀತಿ ವೀಕ್ಷಕರೇ ನಿಮ್ಮ ಮೇಲೂ ಕೂಡ ಬಿಡ್ತಾ ಇದ್ದೀವಿ. ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ, ಕಮೆಂಟ್ ಹಾಕೋದನ್ನು ಮರಿಬೇಡಿ. ಕಮೆಂಟ್ನಲ್ಲಿ ಹೌದು ಇಂಥ ಆಸ್ಪತ್ರೆಗಳು ಇರಬೇಕು ಇರಬಾರ್ದು ಪ್ರತಿಯೊಂದು ಕೂಡ ಹೇಳಿ. ಮತ್ತು ಇವ್ರು ಮಾಡುವಂತಹ ಏನಂತೀರ ನೀವು ಈ ಕೆಲಸಗಳಿಗೆ ಶಾಸಕರೇನ್ರಿ ಪಾಪ, ಅವ್ರಿಗೇನು ಗುರ್ತಿರುತ್ತೆ ಇದು? ಅವ್ರೇನು ಇವ್ರಿಗೆ ಮಾಡಿ ಅಂತ ಹೇಳ್ತಾರ? ಬಡವರ ಏನಂತಾರೆ ನೀವು ಜೇಬನ್ನು ಕಿತ್ತುತ್ತೀನಿ, ಅವರನ್ನು ಕಿತ್ತುತ್ತೀನಿ ಅಂತ ಹೇಳ್ತಾರೆ ಇವರು? ಇಲ್ಲ, ಹೇಳಲ್ಲ ಅವರು. ಅವರ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಆದರೂ ಕೂಡ ಏನೇ ಒಂದು ಬಂದರೂ ಕೂಡ ಶಾಸಕರ ಹತ್ರ ಹೋಗಿ ಮಾತಾಡ್ತೀವಿ ನಾವು ಅಂತ ಅವ್ರ ಮ್ಯಾನೇಜರ್ ಹೇಳ್ತಾರೆ, ಸ್ವಾಮಿಗಳು ಹೇಳ್ತಾರೆ ಇಲ್ಲಪ್ಪ ನಾವೇನಾ ಮಾತಂದಿಲ್ಲ, ಇದರೊಳಗೆ ಯಾರು ಸತ್ಯ ಯಾರು ಸುಳ್ಳು ಎರಡೂ ಕೂಡ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀವಿ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತೀರಿ 60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.